ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಂದಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆನ ಯಾಕೆ ಮಾಡ್ತಾರೆ ಅಂದರೆ ಅದರ ಮಹತ್ವ, ಹಿನ್ನೆಲೆ, ಹಾಗೆ ತಯಾರಿ ಸಿದ್ಧತೆಯನ್ನು ಹೇಗೆ ಮಾಡಬೇಕು, ಆಚರಣೆ ಪದ್ಧತಿಗಳೇನು, ನೈವೇದ್ಯ, ಪ್ರಸಾದ, ಉಡುಗೆ ತೊಡುಗೆಗಳು, ಪ್ರತಿಯೊಂದು ವಿಷಯಗಳ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೆ ನೋಡಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡ್ತಾರೆ, ಅದರ ಮಹತ್ವ ಏನು? ಈ ವರಮಹಾಲಕ್ಷ್ಮಿ ಹಬ್ಬವು ಬಹಳ ಮಹತ್ತರವಾದ ಶ್ರೇಷ್ಠವಾದ ಹಬ್ಬವಾಗಿದ್ದು ಭಾರತದಾದ್ಯಂತ ಆಚರಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿ, ಹಿಂದೂ ಸಂಪ್ರದಾಯದಲ್ಲಿ ಇದು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಈ ವರಮಹಾಲಕ್ಷ್ಮಿ ಹಬ್ಬವು ಲಕ್ಷ್ಮೀ ದೇವಿಯ ಆರಾಧನೆಗೆ ಸಮರ್ಪಿತವಾದ ಹಬ್ಬ. ದೇವಿಯ ಕೃಪೆಯಿಂದ ನಮಗೆ ಸಂಪತ್ತು, ಆರೋಗ್ಯ, ಸಂತೋಷ ಮತ್ತು ಶ್ರೇಯಸ್ಸು ದೊರಕಲಿ ಅನ್ನೋದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಲಕ್ಷ್ಮೀ ದೇವಿಯು ಸಮೃದ್ಧಿಯ ಸಂಕೇತ. ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಮನೆಗೆ ಸಂಪತ್ತು, ಸುಖ, ಸಮೃದ್ಧಿ ವೃದ್ಧಿಸುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯ, ಶಾಂತಿ ಮತ್ತು ದೀರ್ಘಾಯುಷ್ಯ ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಈ ಪೂಜೆ ಕುಟುಂಬದ ಎಲ್ಲ ಸದಸ್ಯರಿಗೆ ಶ್ರೇಯಸ್ಸನ್ನು ತರುತ್ತದೆ, ಕುಟುಂಬದ ಒಕ್ಕೂಟವನ್ನು ಬಲಪಡಿಸುತ್ತದೆ. ಪೂಜೆ ಮಾಡುವ ಮೂಲಕ ಪುಣ್ಯ ಮತ್ತು ಶ್ರೇಷ್ಠ ಜೀವನಕ್ಕೆ ಮಾರ್ಗದರ್ಶನ ದೊರಕುತ್ತದೆ. ಹಾಗಾಗಿ ನಮ್ಮ ಪೂರ್ವಜರಿಂದ ಬಂದಿರುವ ಈ ಸಂಪ್ರದಾಯಗಳನ್ನು ಮುಂದುವರಿಸಲು ಮತ್ತು ಇಂದಿಗೂ ಈ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆ ಆಧ್ಯಾತ್ಮಿಕ ಶಕ್ತಿ, ಮನಃಶಾಂತಿ ಮತ್ತು ಮನೆಯ ಸಮೃದ್ಧಿಗೆ ಸಾಕ್ಷಿಯಾಗುತ್ತದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವುದು ಮಹತ್ವದ್ದಾಗಿದೆ. ಹಾಗಿದ್ರೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾರು ಮಾಡಬೇಕು? ಈ ವರಮಹಾಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು, ಹೆಣ್ಣು ಮಕ್ಕಳು, ಪತಿಯೊಂದಿಗೆ ಸಂಸಾರ ಮಾಡುವಂತಹ ಹೆಣ್ಣು ಮಕ್ಕಳು, ಹಾಗೆ ಕೆಲವೊಮ್ಮೆ ಮನೆಯ ಹಿರಿಯ ಮಹಿಳೆಯರು, ಅಜ್ಜಿ ತಾಯಂದಿರು ಕೂಡ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಯನ್ನು ಆಚರಿಸುವ ಮಹಿಳೆಯರು ತಮ್ಮ ಕುಟುಂಬಕ್ಕೆ, ಮನೆಗೆ ಮತ್ತು ಜೀವನದ ಎಲ್ಲ ಅಂಶಗಳಿಗೆ ಶ್ರೇಯಸ್ಸು ತರಲು ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುತ್ತಾರೆ. ಪೂಜೆ ಮಾಡುವ ಮಹಿಳೆಯರು ಮನೆಗೆ ಶಾಂತಿ, ಸಮೃದ್ಧಿ, ಸಂಪತ್ತು ಮತ್ತು ಸಂತಾನ ಭಾಗ್ಯದ ಕೃಪೆಗಾಗಿ ದೇವಿಯ ಮೊರೆ ಹೋಗುತ್ತಾರೆ. ಈ ಹಬ್ಬದ ಪೂಜೆ ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಿಸಿದೆ, ಆದರೆ ಮನೆಯ ಎಲ್ಲ ಸದಸ್ಯರು ಈ ಪೂಜೆಯ ಭಾಗವಾಗಬಹುದು ಮತ್ತು ದೇವಿಯ ಕೃಪೆಗೆ ಪಾತ್ರರಾಗಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಹೇಗೆ ಮಾಡಬೇಕು? ವರಮಹಾಲಕ್ಷ್ಮಿ ಹಬ್ಬವು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಾಗಿರುವ ಸಾಂಪ್ರದಾಯಿಕ ಹಬ್ಬವಾಗಿರುವುದರಿಂದ ಈ ಹಬ್ಬದ ಪೂಜೆಗೆ ತಯಾರಿ ಬಹಳ ಪ್ರಮುಖವಾದದ್ದು. ಪೂಜೆಯನ್ನು ಯಶಸ್ವಿಯಾಗಿ ನಡೆಸಲು ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಮಾಡಬೇಕಾಗತ್ತೆ. ಪೂಜೆಗಿಂತ ಮುಂಚಿತ ದಿನವೇ ಪೂಜಾ ಕೊಠಡಿಯನ್ನು ಹಾಗೂ ಮನೆಯನ್ನೆಲ್ಲ ಶುಚಿಗೊಳಿಸಬೇಕು. ಪೂಜೆಗಾಗಿ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅಂದರೆ ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಎಲೆ, ಅಡಿಕೆ, ತೆಂಗಿನಕಾಯಿ, ಅರಿಶಿನ ಕೊಂಬು, ಕಳಶ, ದೀವಿಗೆಗಳು ಎಲ್ಲವನ್ನು ಮುಂಚೆಯೇ ಸಂಗ್ರಹಿಸಿರಬೇಕು. ವರಮಹಾಲಕ್ಷ್ಮಿಯ ಪೂಜೆಯ ಮಾಡುವ ದಿನದಂದು ವರಮಹಾಲಕ್ಷ್ಮಿ ದೇವಿಯನ್ನು ಸ್ಥಾಪಿಸುವ ಸ್ಥಳವನ್ನು ಶುಭ್ರಗೊಳಿಸಿ ಮಡಿ ಮಾಡಿ ರಂಗವಲ್ಲಿ, ಬಾಳೆಕಂಬ, ತಳಿರು ತೋರಣಗಳಿಂದ ಅಲಂಕರಿಸಿ ಒಂದು ಗದ್ದುಗೆ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಬೇಕು. ನಂತರ ಕಳಶ, ದೀಪಗಳನ್ನು ಬೆಳಗಿಸಿ ಆ ಲಕ್ಷ್ಮೀ ದೇವಿಗೆ ಅರಿಶಿಣ, ಕುಂಕುಮ, ಹೂವು, ಹಾರ ಇತ್ಯಾದಿಗಳಿಂದ ಪೂಜಿಸಬೇಕು. ನಂತರ ಅರ್ಚನೆ ಮಾಡಿ ಮೊದಲೇ ತಯಾರಿಸಿಕೊಂಡ ನೈವೇದ್ಯ ಅಂದರೆ ಹೋಳಿಗೆ, ಪಾಯಸ, ಕಡುಬು, ಹಣ್ಣು, ಧಾನ್ಯಗಳು ಯಾವುದಾದರೊಂದು ಪ್ರಸಾದವನ್ನು ತಯಾರಿಸಿ ದೇವಿಗೆ ನೈವೇದ್ಯ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಿಳೆಯರು, ಮಕ್ಕಳು, ಮನೆ ಮಂದಿಯೆಲ್ಲ ಸಾಂಪ್ರದಾಯಿಕ
ಉಡುಪುಗಳನ್ನು ಧರಿಸಿ ನೆರೆಹೊರೆಯವರು ಬಂಧು ಬಳಗ ಎಲ್ಲರನ್ನೂ ಪೂಜೆಗೆ ಆಹ್ವಾನಿಸಿ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಬಳೆ ಬಾಗಿನ ಇತ್ಯಾದಿಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ರೀತಿಯಾದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಆ ದೇವಿಯ ಕೃಪೆಯಿಂದ ಸಂಪತ್ತು, ಆರೋಗ್ಯ, ಸಂತೋಷ, ಶ್ರೇಯಸ್ಸು ಹಾಗೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗಿದ್ರೆ ವೀಕ್ಷಕರೇ, ನೀವು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.